ಈ ಗಾಡಿಗೆ ಕೀ ಇಲ್ಲ, ಇಲ್ಲಿ ಬಟನ್ ಇದೆ, ಪುಷ್ ಬಟನ್. ಸುಮ್ನೆ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕ ಚಲೋ ಆಕೈತಿ. ಇದ್ ನೋಡಕ ಅದು ಉಲು ಬೈಕ್ ಲುಲು ಬೈಕ್ ಇರೋದು ಸಣ್ಣ ಹಂಗ್ ಕಾಣಿಸ್ತೈತಿ. ಇದು ಯಾವ ಬೈಕ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಗೊತ್ತಾಯ್ತು. ನೋಡಕ್ ಸೈಕಲ್ ಗತೆ ಐತಿ. ಅದು ಸೈಕಲ್ ಅಲ್ಲಪ್ಪ, ಇದು ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಿಕ್ ಬೈಕ್. ರಾಯಲ್ ಎನ್ಫೀಲ್ಡ್ ಅಂದ್ರ ಆ ಗಾಡಿನ ಪವರ್ ಜನರೇಟ್ ಮಾಡ್ತೈತಿ. ಈಗ ನಾವು ಗಾಡಿ ಪವರ್ ಹಾಕಿದ್ರೆ ಓಡಿಸ್ಬೇಕಂತಂದ್ರ ಗಾಡಿ ಹೆಂಗೈತೆ ಅಂತ ಗೊತ್ತಿಲ್ಲ, ಟೆಸ್ಟ್ ಡ್ರೈವ್ ಮಾಡಿ ನೋಡೋದು ಹೆಂಗೈತೆ ಅಂತ ಹೇಳಿ. ಇಲ್ಲಿ ಕರೆಕ್ಟ್ ಗೊತ್ತಾಗೈತೆ ನೋಡಿ. ಹಂಗ್ ಬಂದ್ ಕೂಡ ಶಾಕ್ ಹೆಂಗ್ ಅಬ್ಸರ್ವ್ ಮಾಡೋದು. ಸಿಟಿ ಒಳಗ್ ನೀವು ಒಬ್ನ ಅಡ್ಡಾಡ್ತೀನಿ 100 ಕಿಲೋಮೀಟರ್ಸ್ ಒಳಗ ಅಂತಂದ್ರೆ ಇದು ಬೆಸ್ಟ್. ಬ್ರೇಕ್ ಎಲ್ಲ ಐತೆ ಅಂತ ಹೇಳಿ ಹುಡ್ಕಾತಿದ್ದೆ, ಆದ್ರೆ ಇದಕ್ಕೆ 2 ಬ್ರೇಕ್ ಇಲ್ಲೇ ಅದಾವೆ. ಎಲೆಕ್ಟ್ರಿಕ್ ಅಂದ್ಕೊಳ್ಳಿ ಸ್ವಲ್ಪ ಸೌಂಡ್ ಇಲ್ಲಾರ್ದಾಗ ಹೋಗ್ಬಿಡ್ತದ ಗಾಡಿ ಅಂತ ಹೇಳ್ತಾರ, ಆದ್ರೆ ಇದ್ರಾಗ ಸ್ವಲ್ಪ ಸೌಂಡ್ ಐತಿ. ಆದ್ರೆ ಇಂತ ಬ್ರ್ಯಾಂಡ್ ಇದ್ದಿದ್ ಗಾಡಿನ ಎಲೆಕ್ಟ್ರಿಕ್ ಗಾಡಿ ಕಡೆ ಹೊಂಟೈತಿ, ಮ್ಯಾನುಫ್ಯಾಕ್ಚರ್ ಮಾಡತ್ತಾರ ಅಂತಂದ್ರ ನಾವ್ ಯೋಚನೆ ಮಾಡ್ಬೇಕಾಕೈತಿ ಮುಂದ್ ಫ್ಯೂಚರ್ ಏನ್ ಅಂತ ಹೇಳಿ. ಈ ಗಾಡಿ ನೋಡಿದ ಕೂಡ ಓಕೆ ಅನಸ್ತೆ. ಇದ್ರ ಪ್ರೈಸ್ ಎಷ್ಟಿರ್ಬೋದು ಗೆಸ್ ಮಾಡಿ. ಇದು ಗಾಡಿ ತಗೊಳ್ಳೋದು ವರ್ತಾ ಇಲ್ಲ ನೀವ್ ಹೇಳ್ರಿ. ವಾರಂಟಿ ಎಷ್ಟೈತಿ, ವೇಟ್ ಎಷ್ಟೈತಿ, ಬೇರೆ ಬೇರೆ ಏನೇನ್ ಫೀಚರ್ಸ್ ಅದಾವಲ್ಲ ನಾ ಪಾರ್ಟ್ 2 ಒಳಗೆ ಹಾಕ್ತೇನೆ. ಪಾರ್ಟ್ 2 ಅಂತ ಹೇಳಿ ಕಮೆಂಟ್ ಮಾಡ್ರಿ.